ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಪ್ರೀತಿಯ ರಾಯಚೂರು ಹುಡುಗಿ. ತಮಗೆಲ್ಲರಿಗೂ ಅಮ್ಮ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ ಟೇಸ್ಟಿಯಾಗಿರುವಂತಹ ಮಸಾಲ ಜೋಳದ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಈ ರೆಸಿಪಿನ ಮಾಡಲಿಕ್ಕೆ 1 ಕಪ್ಪಷ್ಟು ಜೋಳದ ಹಿಟ್ಟನ್ನು ತಗೊಂಡು ಅದನ್ನು ಈ ರೀತಿ ಜರಡಿ ಹಿಡಿದು ಈ ರೀತಿ ರೌಂಡಾಗೆ ಮಾಡ್ಕೋಬೇಕು. ಅದಾದಮೇಲೆ ಅದಕ್ಕೆ ಜಜ್ಜಿರುವಂತಹ 4 ರಿಂದ 5 ಎಸಳು ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಹಿಡಿಯಷ್ಟು ಕರಿಬೇವು ಸೊಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಹಾಗೆ 2 ರಿಂದ 3 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಕೂಡ ಹಾಕ್ತಾ ಇದ್ದೀವಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಭೋಜನ್ ಮಸಾಲ ಕೂಡ ಹಾಕ್ಕೋಬೇಕು. ಅದಾದಮೇಲೆ ತುಂಬ ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿರುವಂತಹ ಮೀಡಿಯಮ್ ಸೈಜ್ ಈರುಳ್ಳಿನ ಇದೇ ಹಂತದಲ್ಲಿ ಹಾಕ್ಕೊಂಡು ಸ್ವಲ್ಪನೇ ನೀರನ್ನು ಹಾಕ್ತಾ ಈ ರೀತಿ ನೀಟಾಗಿ ನಾದ್ಕೋಬೇಕು. ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ಕೋತೀವೋ ಅಷ್ಟು ನೀಟಾಗಿ, ಅಷ್ಟು ಸಖತ್ ಪರ್ಫೆಕ್ಟಾಗಿ ರೊಟ್ಟಿ ಬರುತ್ತೆ. ಮನೇಲೇನಾದರೂ ತರಕಾರಿ ಖಾಲಿ ಆಗಿದ್ದರೆ ಅಥವಾ ಯಾವ ಪಲ್ಯ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಅದ್ಯಾವುದು ಯೋಚನೆ ಬೇಡ. ಈ ರೀತಿಯಾಗಿ ಮಸಾಲ ರೊಟ್ಟಿ ಮಾಡ್ಕೊಂಡು ತಿಂದರೆ ಸಖತ್ತಾಗೆ ಟೇಸ್ಟಿಯಾಗೇ ಇರುತ್ತೆ. ಇದಕ್ಕೆ ಯಾವುದೇ ರೀತಿಯ ಪಲ್ಯ ಬೇಕಾಗಿಲ್ಲ. ಹಾಗೆ ಇದನ್ನು ಬರೀ ರೊಟ್ಟಿಯಾಗಿ ತಿನ್ಬೋದು ಅಥವಾ ಇದಕ್ಕೆ ಮೊಸರನ್ನ ನೆಂಚ್ಕೊಂಡು ಕೂಡ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮಕ್ಕಳಿಗೆ ಲಂಚ್ ಬಾಕ್ಸ್ ಕೂಡ ಹಾಕ್ಕೊಡ್ಬೋದು. ರೊಟ್ಟಿನ ತಿಂದೇ ಇರೋರಿಗೆ ಇದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಏನಕ್ಕಂದರೆ ಅವರಿಗೆ ಗೊತ್ತೇ ಆಗೋದಿಲ್ಲ ಇದು ಜೋಳದ ರೊಟ್ಟಿ ಅಂತ. ಕೆಲವೊಬ್ಬರಿಗೆ ಜೋಳದ ರೊಟ್ಟಿ ಅಂದರೆ ಇಷ್ಟನೇ ಆಗೋದಿಲ್ಲ. ಅಂಥವ್ರಿಗೆ ಈ ರೀತಿ ರೊಟ್ಟಿಯನ್ನು ಮಾಡಿಕೊಡಿ. ಒಂದಲ್ಲದೆ 4 ರೊಟ್ಟಿನ ತಿಂತಾರೆ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಹಾಗೆ ದಿನ ಒಂದೇ ಪ್ಲೇನ್ ರೊಟ್ಟಿ ತಿಂದು ಬೇಜಾರಾಗಿರೋರು ಕೂಡ ಈ ರೆಸಿಪಿನ ಖಂಡಿತವಾಗಿ ಟ್ರೈ ಮಾಡ್ಬೋದು. ಅಥವಾ ನೀವೇನಾದರೂ ಟ್ರಾವೆಲ್ ಮಾಡೋರಾಗಿದ್ದರೆ ಇದನ್ನು ಟ್ರಾವೆಲಿಂಗ್ ಫುಡ್ಡಾಗಿ ಕೂಡ ಕ್ಯಾರಿ ಮಾಡ್ಬೋದು. 2 ರಿಂದ 3 ದಿನ ಇದು ಯಾವುದೇ ರೀತಿಯಾಗಿ ಹಾಳಾಗೋದಿಲ್ಲ, ತುಂಬಾ ಫ್ರೆಶ್ ಆಗಿರುತ್ತೆ. ಹಾಗೆ ನಿಮ್ಮ ಮನೆಯಲ್ಲಿ ಯಾರಾದರೂ ಗೆಸ್ಟ್ ಬಂದಿದ್ದರೆ ಈ ರೀತಿಯಾಗಿರುವಂತಹ ಯೂನಿಕ್ ರೊಟ್ಟಿ ರೆಸಿಪಿನ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ, ಆಲ್ರೆಡಿ ಹಿಟ್ಟನ್ನೆಲ್ಲ ತುಂಬ ಚೆನ್ನಾಗಿ ನಾದ್ಕೊಂಡು ಆಗಿದೆ. ಇದೇ ಹಿಟ್ಟಲ್ಲಿ ಸ್ವಲ್ಪ ಪೋರ್ಷನ್ನ ತಗೊಂಡು ನಾರ್ಮಲ್ ಆಗಿ ರೊಟ್ಟಿನ ಯಾವ ರೀತಿ ಬಡಿತೀವೋ ಅದೇ ರೀತಿಯಾಗಿ ರೊಟ್ಟಿನ ಬಡಿಬೇಕು. ಅಥವಾ ನೀವು ಮುಂಚೆನೇ ಜಿಗಿ ಹಾಕ್ಕೊಂಡಿದ್ರೆ ಇದನ್ನು ಲಟ್ಟಿಸ್ಕೋಬಹುದು. ನೋಡಿ, ಆಲ್ರೆಡಿ ರೊಟ್ಟಿ ಕೂಡ ತಟ್ಟಿದ್ದು ಆಗಿದೆ. ಹಾಗೆ ಮತ್ತೊಂದು ಕಡೆ ಹಂಚು ಕೂಡ ಕಾಯ್ದಿದೆ. ಇದೇ ರೊಟ್ಟಿನ ಹಂಚು ಮೇಲೆ ಹಾಕಿ ಅದಕ್ಕೆ ನೀರನ್ನು ಸೋರ್ಕೊಂಡು ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು 2 ಕಡೆ ತುಂಬ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಟೇಸ್ಟಿ ಆಗಿರುವಂತಹ ಮಸಾಲ ರೊಟ್ಟಿ ತಿನ್ನಲಿಕ್ಕೆ ರೆಡಿಯಾಗಿರುತ್ತೆ. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಹೆಲ್ದಿ ಆ್ಯಂಡ್ ಟೇಸ್ಟಿ ಮಸಾಲ ಜೋಳದ ರೊಟ್ಟಿ ರೆಸಿಪಿ. ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಅಮ್ಮಮ್ಮ ಅಡುಗೆ ಮನೆ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಅಮ್ಮಮ್ಮ ಅಡುಗೆ ಮನೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.